ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಯಾರೆಲ್ಲ ನಮ್ಮ ಈ KPCL ಅಭ್ಯರ್ಥಿಗಳಿದ್ದಾರೆ ಅವ್ರಿಗೆ ಇವತ್ತೊಂದು ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀನಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ವಿತ್ ರೆಸ್ಪೆಕ್ಟ್ ಟು ದ ಕೇಸ್ ವಿಚ್ ಇಸ್ ಗೋಯಿಂಗ್ ಆನ್ ಇನ್ ದ ಸುಪ್ರೀಂ ಕೋರ್ಟ್ ಡೆಸ್ಕ್. ಸೊ ಈ ಅಪ್ಡೇಟ್ ಏನಂತಂದ್ರೆ, ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೆ ಒಂದು ಕೇಸ್ ನಡೀತಾ ಇದೆ ಅಂತೇಳಿ. ಆ ಒಂದು ಕೇಸ್ ನಡೀತಾ ಇದೆ, ಬಟ್ ಆ ಕೇಸ್ ರಿಲೇಟೆಡ್ ಅಲ್ಲಿ ಇನ್ಫಾರ್ಮೇಶನ್ ಏನು ಬಂದಿರಲಿಲ್ಲ, ರೈಟ್? ಸೊ ಆ ಕೇಸಿನ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಏನಿದೆ, ಏನು ಆ ಮಾಹಿತಿ ಏನು ಗೊತ್ತಿರಲಿಲ್ಲ. ಸೊ ಅದೇ ತರ ಇವತ್ತು ಇನ್ನೂ ಒಂದು ಕೇಸ್ ಫೈಲ್ ಆಗಿದೆ. ಆ ಕೇಸು ಸಹ ಏನು ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ಆ ಕೇಸಿನ ನಂಬರ್ ನಿಮಗೆ ಜಸ್ಟ್ ತೋರ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ನೋಡಿ, ಈ ಪಾರ್ಟಿ ನೇಮ್ ಅಂತ ಹಾಕಿದಾಗ ನಾನು ನಿಮ್ಗೆ ಹೇಳ್ಕೊಟ್ಟಿರೋ ಥರನೇ ಪ್ರೊಸೀಜರ್. ಜಸ್ಟ್ ಪೆಂಡಿಂಗ್ ಇರೋ ಅಪ್ಡೇಟ್ಸ್ ಚೆಕ್ ಮಾಡಿದೆ, ನಿಮ್ಗೆ ಇಲ್ಲಿ ಕೆಳಗಡೆ 2 ಕೇಸಸ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಸೊ ಇದು ವೀರೇಶ್ ಅನ್ನೋರು ಮುಂಚೆ ಇದ್ದಿದ್ದ ಕೇಸು. ನಾನು ನಿಮ್ಗೆ ತೋರಿಸಿರೋಂಥ ಕೇಸ್ 60618/2025. ಇದು ರಿವ್ಯೂ ಪಿಟಿಷನ್ ಅಪ್ಡೇಟ್ ಮಾಡಿದ್ರು, ರೈಟ್? ಈ ಕೇಸ್ ಬಗ್ಗೆ ನೀವು ಆಲ್ರೆಡಿ ನೋಡಿದ್ದೀರಾ, ಬಟ್ ಇದ್ರ ಬಗ್ಗೆ ಏನು ನೆಕ್ಸ್ಟ್ ಫರ್ದರ್ ಅಪ್ಡೇಟ್ಸ್ ಇಲ್ಲ. ಲೈಕ್ ಇದನ್ನ ನಾನು ಓಪನ್ ಮಾಡಿ ತೋರಿಸಿದ್ರೆ ನೋಡೋದಾದ್ರೆ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಆಗಿರ್ಬೋದು, ಯಾವುದೇ ತರದ ಅಪ್ಡೇಟ್ಸ್ ಏನು ಇಲ್ಲ ಇಲ್ಲಿ. ಓಕೆ, ಸೊ ಅದೇ ತರ ನೀವೆಲ್ಲ ಓಪನ್ ಮಾಡಿ ನೋಡ್ಬೋದು. ಸೊ ಯಾವುದು ಏನು ಕೊಟ್ಟಿಲ್ಲ ಡೀಟೇಲ್ಸು. ಸೊ ಅದೇ ತರ ನೀವುಗಿನ ಈ ಮಂಜುನಾಥ್ ಅನ್ನೋರ್ದು ಕೇಸ್ ನೋಡೋದಾದ್ರೆ, ಇದು ನೋಡಿ ನಿನ್ನೆ ಫೈಲ್ ಆಗಿದೆ ಗೈಸ್, 23/10/2025. ಇದು ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ. ಈ ನಮ್ಮ KPCL ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿರೋಂಥ ಅಭ್ಯರ್ಥಿಗಳು, ಓಕೆ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್ ಫಾರ್ ಆಲ್ ದ ಆಸ್ಪಿರೆಂಟ್ಸ್. ಬಟ್ ಏನಂತಂದ್ರೆ, ಈ ಕೇಸ್ ಯಾವ್ದ್ರ ಬಗ್ಗೆ ಹಾಕಿದಾರೆ ಅನ್ನೋದು ನನಗಂತೂ ಐಡಿಯಾ ಇಲ್ಲ. ಯಾಕಂತಂದ್ರೆ ನಾನು ಹೇಳಿದ್ದು ಮಾತ್ರ, ನಾ ಏನೇ ಇನ್ಫಾರ್ಮೇಶನ್ ಹೇಳಿದ್ರು ಅದು ಅಫಿಷಿಯಲ್ ಇನ್ಫಾರ್ಮೇಶನ್ ಇರುತ್ತೆ. ಈ ರೂಮರ್ಸ್ ಸ್ಪ್ರೆಡ್ ಮಾಡೋ ಅಂತಹ ಇನ್ಫಾರ್ಮೇಶನ್ ಯಾವುದು ನಿಮ್ಮಲ್ಲಿ ಹೇಳಲ್ಲ, ಶೇರ್ ಮಾಡಕ್ಕೂ ಹೋಗಲ್ಲ, ಬಿಕಾಸ್ ದಟ್ ಇಸ್ ನಾಟ್ ಮೈ ಡ್ಯೂಟಿ. ಸೊ ಮೈ ಡ್ಯೂಟಿ ಈಸ್ ಟು ಬ್ರಿಂಗ್ ದ ಟ್ರೂತ್ ಇನ್ ಫ್ರಂಟ್ ಆಫ್ ಯು ಗೈಸ್. ಓಕೆ, ಟು ಬ್ರಿಂಗ್ ದ ಟ್ರೂತ್ ಇನ್ ಫ್ರಂಟ್ ಆಫ್ ಯು ಗೈಸ್. ಏನ್ ಟ್ರೂತ್ ಅಂತಂದ್ರೆ, ಅಫಿಷಿಯಲ್ ಆರ್ಡರ್ಸ್, ಅಫಿಷಿಯಲ್ ನೋಟಿಫಿಕೇಶನ್ಸ್ ಅಂಡ್ ಅಫಿಷಿಯಲ್ ಆಗಿ ಬಂದಿರೋಂತಹ ಯಾವುದೇ ಇನ್ಫಾರ್ಮೇಶನ್ಸ್ ಇರ್ಬೋದು, ಅದೆಲ್ಲ ನಾನು ನಿಮ್ಮ ಮುಂದೆ ತರ್ತೀನಿ. ಸೊ ಇಲ್ಲಿ ಏನಂತಂದ್ರೆ, ಈ ಕೇಸ್ ನೋಡೋದಾದ್ರೆ ದಿಸ್ ನಂಬರ್ ಇಸ್ ಆಲ್ಸೋ ಎ ಫ್ರೆಶ್ ನಂಬರ್, ಬಟ್ ಈ ಕೇಸ್ ಲಿಂಕ್ ಯಾವ್ದಕ್ಕೆ ಲಿಂಕ್ ಮಾಡಿದ್ದಾರೆ, ಇದನ್ನು ರಿವ್ಯೂ ಪಿಟಿಷನ್ ನೋಡಿ. ಓಕೆ, ಸಿವಿಲ್ ರಿವ್ಯೂ ಪಿಟಿಷನ್. ಸೊ ಯಾರು ಮಂಜುನಾಥ್ ಅವ್ರು ಹಾಕಿದ್ದಾರೆ, ರೆಸ್ಪಾಂಡೆಂಟ್ ಯಾರು ನೋಡಿ, ರೆಸ್ಪಾಂಡೆಂಟ್ 1 ಮಿಸ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಥರೈಸ್ಡ್ ಆಫೀಸರ್ ಅಂತ ಇದೆ. ಓಕೆ, ಅಥರೈಸ್ಡ್ ಆಫೀಸರ್. ಸೊ ಅದು ಹಳೇದು ನೋಡೋದಾದ್ರೆ, ನೀವು ಹಳೇದು ನೋಡೋದಾದ್ರೆ ಅಲ್ಲಿ ಏನಂತಿತ್ತು ನೋಡಿ, ಜಸ್ಟ್ ಒನ್ ಚೇಂಜ್, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತಿದೆ, ಬಟ್ ಅಲ್ಲಿ ಅಥರೈಸ್ಡ್ ಆಫೀಸರ್ ಅಂತಿದೆ. ಏನಿದು ಡಿಫ್ರೆನ್ಸ್? ಸೊ ಆ ಡೀಟೇಲ್ಸ್ ಚೆಕ್ ಮಾಡ್ಬೇಕಂತಂದ್ರೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ಸೊ ಏನ್ ಜಾಸ್ತಿ ದಿನ ಏನು ವೆಯ್ಟ್ ಮಾಡೋದೇನು ಬೇಕಾಗಿಲ್ಲ. ಇಲ್ಲೂ ಒಂದು ಪಿಟಿಷನರ್ ಅಡ್ವೊಕೇಟ್ನ ಇಟ್ಟಿದ್ದಾರೆ. ಓಕೆ, ಪಿಟಿಷನರ್ ಪರವಾಗಿ ಅಂದ್ರೆ ಮಂಜುನಾಥ್ ಅವ್ರ ಪರವಾಗಿ ಪ್ರಸ್ತುತ್ ಮಹೇಶ್ ದಲ್ವಿ ಅನ್ನೋರು ಅಡ್ವೊಕೇಟ್ ಆಗಿದ್ದಾರೆ. ರೆಸ್ಪಾಂಡೆಂಟ್ ಅಡ್ವೊಕೇಟ್ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಸೊ ಯಾವುದೇ ತರದ ಇನ್ನು ಡೀಟೇಲ್ಸ್ ಇಲ್ಲ, ಯಾಕಂತಂದ್ರೆ ರಜದಲ್ಲಿ ಫೈಲ್ ಮಾಡಿದ್ದಾರೆ. ಸೊ ಆದ ಕಾರಣದಿಂದ, ಬಟ್ ಈ ಕೇಸ್ ಲಿಂಕ್ ಆಗಿರೋದು ಯಾವುದು ಅಂದ್ರೆ, ಅರ್ಲಿಯರ್ ಕೋರ್ಟ್ ಕೇಸ್ ಸೇಮ್ ಜಡ್ಜ್ಮೆಂಟ್, ಫೈನಲ್ ಜಡ್ಜ್ಮೆಂಟ್ ಏನ್ ಬಂದಿತ್ತಲ್ವಾ, ಯಾವ ಕೇಸ್ ನಂಬರ್ ಅದು 21754, ಏನ್ ನಿಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಫೈನಲ್ ಜಡ್ಜ್ಮೆಂಟ್ ಬಂದಿತ್ತು, ಅದೇ ರೆಫರೆನ್ಸ್ ಅರ್ಲಿಯರ್ ಕೇಸ್ ಮೇಲೆ ರಿವ್ಯೂ ಪಿಟಿಷನ್ ಹಾಕಿದ್ದಾರೆ. 2 ರಿವ್ಯೂ ಪಿಟಿಷನ್ ಇದೆ ಗೈಸ್ ಈಗ. ಸೊ ಆ ರಿವ್ಯೂ ಪಿಟಿಷನಿನ ಮಾಹಿತಿ ಏನನ್ನೋದು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ, ಒನ್ಸ್ ಇಟ್ ಈಸ್ ಅಪ್ಡೇಟೆಡ್ ಅಫಿಷಿಯಲಿ. ಅಂಡ್ ಇದಾದ ನಂತರ ಎಷ್ಟೋ ಜನ ಕೆಲವೊಬ್ರು ಕೇಳ್ತಾ ಇದ್ರು, ಸರ್ ಈ ಎಕ್ಸಾಮ್ ನಡೆಯೋದಂಥದ್ದು ಇನ್ ಕೇಸ್ ನಡೆದ್ರೆ ಹೇಳ್ತಾ ಇದ್ದೀನಿ, ಇನ್ ಕೇಸ್ ನಡೆದ್ರೆ ಯಾರೆಲ್ಲರಿಗಿರುತ್ತೆ ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ. ಸೊ ಅವರಿಗೆ ಒಂದು ಕ್ಲಾರಿಟಿ ಕೊಡ್ಬೇಕಂತ ಇಷ್ಟಪಡ್ತಾ ಇದ್ದೀನಿ ಗೈಸ್. ಎಕ್ಸಾಮ್ ನಡಿಬೇಕು ಅಂತಂದೆ ಆ ರಿವ್ಯೂ ಪಿಟಿಷನ್ ಅಲ್ಲ, ಸಾರಿ, ನಿಮ್ಮ ಫೈನಲ್ ಜಡ್ಜ್ಮೆಂಟ್ ಅಲ್ಲಿ ಕೊಟ್ಟಿರೋಂತಹ ಆರ್ಡರ್ ಏನಿದೆ ಅದು 2024 ಆಸ್ಪಿರೆಂಟ್ಸ್ ಅಂತ, ಅಟೆಂಡೆಡ್ ಆಸ್ಪಿರೆಂಟ್ಸ್ ಅಂತ ಹೇಳಿದ್ದಾರೆ ಅಷ್ಟೇ ಬಿಟ್ರೆ, ಬಟ್ ಒನ್ಲಿ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ದರ್ ಇಸ್ ಅ ರೀಸನ್ ಏನಂತಂದ್ರೆ, ಎಲ್ಲ ಅಭ್ಯರ್ಥಿಗಳು ಎಲಿಜಿಬಲ್ ಇರ್ತಾರೆ ಇನ್ ಕೇಸ್ ರಿ ಎಕ್ಸಾಮ್ ಈಸ್ ಅಫಿಷಿಯಲಿ ಅನೌನ್ಸ್ಡ್, ಮೀನ್ಸ್ ಫೈನಲಿ ದ ಜಡ್ಜ್ಮೆಂಟ್ ಕಮ್ಸ್ forward for the next hearings ಅಂತಂದ್ರೆ, if these 2 cases are cancelled, only in that case re-exam will be conducted. ಸೊ ಈ 2 cases ಅಪ್ಡೇಟ್ ತಿಳ್ಕೊಂಡಿದ ನಂತರನೇ ನೀವು ನೆಕ್ಸ್ಟ್ ಸ್ಟೆಪ್ಸ್ನ ಹೋಗಿ. ಸೊ ಅಂಟಿಲ್ ದೆನ್ ಪ್ಲೀಸ್ ಪ್ರಿಪೇರ್ ಯುವರ್ ಪ್ರಿಪರೇಷನ್
ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂಸ್ ಅಲ್ಲಿ ಮಾಡ್ತಾ ಇರಿ. ಆ್ಯಂಡ್ ನಾವು ಸಹ ನಿಮಗೆ ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ದಟ್ ಫಾರ್ ಆಲ್ ದ KPCL ಆಸ್ಪಿರೆಂಟ್ಸ್ ಹೂ ಇಸ್ ಪ್ರಿಪೇರಿಂಗ್, ನಮ್ಮ ಪ್ರಾಕ್ಟೀಸ್ ವಿಡಿಯೋಸ್ ಇದಾವೆ, ನಿಮಗೆ ಪ್ರಾಕ್ಟೀಸ್ ವಿಡಿಯೋಸ್ನ ಚೆಕ್ ಮಾಡಿ. ಸೊ ನಮ್ಮ ಪ್ರಾಕ್ಟೀಸ್ ವಿಡಿಯೋಸ್ ನೋಡೋದಾದ್ರೆ ನಿಮಗೆ ಈ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಕಾಣುತ್ತೆ. ಸೊ ಪ್ಲೇ ಲಿಸ್ಟ್ ಅಲ್ಲಿ ನಾವು ಈ KPCL ಅನ್ನೋ ಪ್ಲೇ ಲಿಸ್ಟ್ ಏನಿದೆ, ಓಕೆ, KPCL ರೀ ಎಕ್ಸಾಮ್ AE ಅಂಡ್ ಬೆಲ್ EAT ಅಂತ, ಇದರಲ್ಲಿ ನಿಮಗೆ ನಮ್ಮ ಡೆಮೋ ವಿಡಿಯೋಸ್ ಆರ್ ಅವರ್ ಎಕ್ಸ್ಪ್ಲೇಷನ್ ಆಫ್ ದ ಪ್ರಾಕ್ಟೀಸ್ ವಿಡಿಯೋಸ್ ಕಾಣುತ್ತೆ. 11 ವಿಡಿಯೋಸ್ ಇದಾವೆ, ಆ ವಿಡಿಯೋಸ್ನ ವಾಚ್ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತೀನಿ. ಇನ್ನೂ ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಪ್ಡೇಟ್ ನನಗೆ ಬಂತು ಅಂತಂದರೆ ನಾನು ನಿಮಗೆ ತಪ್ಪದೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕಾಗಿರುತ್ತೆ, ಸೊ ದಟ್ ನಿಮಗೆ ಎಲ್ಲ ಥರದ ಅಪ್ಡೇಟು ಸಹ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ಲೈಕ್ ಆಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇದೇ ಥರದ ಸ್ಪೆಷಲ್ ಅಪ್ಡೇಟ್ಸ್ಗಾಗಿ ವೆಯ್ಟ್ ಮಾಡಿ. ನಮ್ಮ ಚಾನಲ್ನ ಸ್ಟೇ ಟ್ಯೂನ್ಡ್ with respect to your channel, with respect to our channel, and ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ನಮ್ಮ ಚಾನಲ್ ಒಂದಿದೆ, ಐ ಮೀನ್ ವಾಟ್ಸಪ್ ಚಾನಲ್ ಒಂದು ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಜಾಯ್ನ್ ಆಗಿ, ಬಿಕಾಸ್ ಇನ್ ದಟ್ ಗ್ರೂಪ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ, ಲೈಕ್ ನ್ಯೂ ನೋಟಿಫಿಕೇಶನ್ ಅಪ್ಡೇಟ್ಸ್. ಇನ್ ಕೇಸ್ KPCL AE ಈಸ್ ನಾಟ್ ದೇರ್, ದೆನ್ ಇನ್ ದಟ್ ಕೇಸ್ ವಿಚ್ ಆರ್ ದ ಎಕ್ಸಾಮ್ಸ್ ಯು ಕ್ಯಾನ್ ಅಪ್ಲೈ ಆ್ಯಂಡ್ ಕ್ರ್ಯಾಕ್. ಓಕೆ, ಸೊ ಆ ಥರದ ಅಪ್ಡೇಟ್ಸ್ ಅಲ್ಲಿ ಕೊಡ್ತಾ ಇರ್ತೀವಿ. ಆ್ಯಂಡ್ ನಾಟ್ ಓನ್ಲಿ ದಿಸ್ KPCL, ಫಾರ್ ಆಲ್ ದ ನ್ಯೂ ಫ್ಯೂಚರ್ ಅಪ್ಡೇಟ್ಸ್ ಸಹ ಅಲ್ಲಿ ಸಿಗುತ್ತೆ. ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಗೈಸ್. ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮ್ಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋನ ದಯಮಾಡಿ ನಿಮ್ಮೆಲ್ಲ ಗ್ರೂಪ್ಸಲ್ಲಿ ಶೇರ್ ಮಾಡ್ಕೊಳ್ಳಿ, ಸೊ ಎಲ್ಲರೂ ಎಚ್ಚರದಿಂದ ಇರಲಿ. ಐ ವಿಶ್ ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಟೇಕ್ ಕೇರ್.